Dear students, today we are going to discuss about the chapter matrix. Before coming to this chapter, first let us consider the introduction of this chapter. The above table contain information regarding elocution competition in which three colleges P, Q, R have taken the part. Three languages are used by the participants ಅಂತ ಹೇಳಿದ್ರೆ ಇಲ್ಲಿ ಪಿ ಕ್ಯೂ ಆರ್ ಅನ್ನೋದು ಮೂರು ಕಾಲೇಜಸ್ ಇರುತ್ತೆ. ಕನ್ನಡ, ಇಂಗ್ಲಿಷ್, ಹಿಂದಿ ಅಂತ ಮೂರು ಸಬ್ಜೆಕ್ಟ್ ಇರುತ್ತೆ. ಅದರಲ್ಲಿ 2 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಕ್ಯೂ ಅನ್ನೋ ಕಾಲೇಜಲ್ಲಿ 5 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಆರ್ ಅನ್ನೋ ಕಾಲೇಜಲ್ಲಿ 4 ಮೆಂಬರ್ಸ್. ಸೊ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ 3 ಮೆಂಬರ್ಸು, 2 ಮೆಂಬರ್ಸು ಕ್ಯೂ ಅನ್ನೋ ಕಾಲೇಜಲ್ಲಿ, ಆರ್ ಅನ್ನೋ ಕಾಲೇಜಲ್ಲಿ 1 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅದೇ ಥರ ಹಿಂದಿನಲ್ಲಿ ಪಿ ಅನ್ನೋ ಕಾಲೇಜಲ್ಲಿ 5, ಕ್ಯೂ ಅನ್ನೋದಲ್ಲಿ 4, ಆರ್ ಅನ್ನೋ ಕಾಲೇಜಲ್ಲಿ 9 ಮೆಂಬರ್ಸು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ನೆಕ್ಸ್ಟ್, ದ ನಂಬರ್ ಇನ್ ದ ಟೇಬಲ್ rectangular array if these number are enclosed with a square bracket then it is called ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ, ಸೊ ಈ ನಂಬರ್ ಒಂದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಅರೇಂಜ್ಮೆಂಟ್ಸ್ ಆಗಿದೆ. ಅರೇ ಅಂತಂದರೆ ಅರೇಂಜ್ಮೆಂಟ್ಸ್. ಸೊ ಇಫ್ ದೀಸ್ ನಂಬರ್ಸ್ ಆರ್ ಎನ್ಕ್ಲೋಸ್ ಆಗಿದೆ, ಯಾವುದ್ರಲ್ಲಿ ಈ ಸ್ಕ್ವೇರ್ ಬ್ರ್ಯಾಕೆಟ್ಸಲ್ಲಿ ಎನ್ಕ್ಲೋಸ್ ಆಗಿದೆ. ಸೊ ದೆನ್ ಇಟ್ ಈಸ್ ಕಾಲ್ಡ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. An arrangement display of the above form is called matrix. ಅಂದರೆ ಈ ಥರ ಅರೇಂಜ್ಮೆಂಟ್ಸ್ ಆಗಿರೋದನ್ನು ನಾವು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಮ್ಯಾಟ್ರಿಸ್ ಈಸ್ ದಿ ಪ್ಲೂರಲ್ ಆಫ್ ದ ವರ್ಡ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ, ಸೊ ಏಕವಚನ ಬಹುವಚನ ಅಂತ ಹೇಳ್ತೀವಲ್ಲ, ಸೊ ಆ ಥರ ಮ್ಯಾಟ್ರಿಸಿಸ್ ಅಂತಂದರೆ ಪ್ಲೂರಲ್ ಆಫ್ ದ ವರ್ಡ್ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಸಿಂಗ್ಯುಲರ್ ಫಾರ್ಮು, ಸೊ ಮ್ಯಾಟ್ರಿಕ್ಸ್ ಪ್ಲೂರಲ್ ಫಾರ್ಮು, ಬಹುವಚನ ಅಂತ ಹೇಳ್ತೀವಿ. ಸೊ ಮೋರ್ ದೆನ್ 1 ಮ್ಯಾಟ್ರಿಕ್ಸ್ ಇದ್ದರೆ ಮ್ಯಾಟ್ರಿಸಿಸ್ ಅಂತ ಹೇಳ್ತೀವಿ. ಸೊ ಮ್ಯಾಟ್ರಿಸಿಸ್ ಇಸ್ ದಿ ಪ್ಲೂರಲ್ ಆಫ್ ದ ವರ್ಡ್ ಮ್ಯಾಟ್ರಿಕ್ಸ್. ಇಟ್ ಹ್ಯಾಸ್ ಟು ಬಿ ನೋಟಿಸ್ಡ್ ದಟ್ ಡು ನಾಟ್ ರೆಪ್ರೆಸೆಂಟ್ ಎನಿ ನ್ಯೂಮರಿಕಲ್ ಕ್ವಾಂಟಿಟಿ, ಜಸ್ಟ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್. ದ ಎಂಟೈರ್ ಅರೇಂಜ್ಮೆಂಟ್ ಹ್ಯಾಸ್ meaning. It has to be noticed that do not represent any numerical quantity. ಅಂದರೆ ಯಾವುದೇ ಒಂದು ನ್ಯೂಮರಿಕಲ್ ಕ್ವಾಂಟಿಟಿ ಇರಲ್ಲ. ಅಂತಂದರೆ ನ್ಯೂಮರಿಕಲ್ ಕ್ವಾಂಟಿಟಿ ಅಂದರೆ 5, 6, ಈಗ ನನ್ನ ಹತ್ರ 10 ಪೆನ್ ಇದೆ, ನನ್ನ ಹತ್ರ 20 ಪೆನ್ ಇದೆ ಅಂದರೆ ಇದು ನ್ಯೂಮರಿಕಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಸೊ ಆ ಥರ ನ್ಯೂಮರಿಕಲ್ ಕ್ವಾಂಟಿಟಿ ಇರಲ್ಲ. ಸೊ ಜಸ್ಟ್ ಅರೇಂಜ್ಮೆಂಟ್ಸ್ ಆಫ್ ನಂಬರ್ಸ್. ಸೊ ಅರೇಂಜ್ಮೆಂಟ್ ಅಷ್ಟೇ. ದ ಎಂಟೈರ್ ಅರೇಂಜ್ಮೆಂಟ್ ಹ್ಯಾಸ್ ಮೀನಿಂಗ್. ಸೊ ಅದಕ್ಕೊಂದು ಮೀನಿಂಗ್, ಅರ್ಥ ಇರುತ್ತೆ. ಸೊ ಇದೇ ಥರ ಅನದರ್ ಎಕ್ಸಾಂಪಲ್. ಸೊ ಸಪೋಸ್ ಒಂದು ಹೋಟೆಲ್ಗೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ. ಈಗ ಹರೀಶ್ ಮತ್ತು ಕಾರ್ತಿಕ್ ಅಂತ ಇಬ್ಬರು ಇರ್ತಾರೆ. ಸೊ ಹೋಟೆಲ್ಗೆ ಹೋದರೆ, ಸೊ ಇಲ್ಲಿ ದೋಸೆ ಅಂತ ಅಂದ್ಕೊಳ್ಳಿ, ಇದನ್ನು ಇಡ್ಲಿ ಅಂತ ಅಂದ್ಕೊಳ್ಳಿ. ಸೊ ಅವನಿಗೆ ಹರೀಶ್ ಅನ್ನೋನಿಗೆ 2 ಪ್ಲೇಟ್ ಇಡ್ಲಿ ದೋಸೆ ಬೇಕಾಗಿರುತ್ತೆ. ಸೊ ಮತ್ತು ಇಡ್ಲಿ 1 ಪ್ಲೇಟ್ ಬೇಕಾಗಿರುತ್ತೆ. ಸೊ ನೆಕ್ಸ್ಟು ಕಾರ್ತಿಕ್ ಅನ್ನೋನಿಗೆ ದೋಸೆ 3 ಪ್ಲೇಟ್ ಬೇಕಾಗಿರುತ್ತೆ, ಇಡ್ಲಿ 2 ಪ್ಲೇಟ್ ಬೇಕಿರುತ್ತೆ. ಸೊ ಈ ಥರ ಅರೇಂಜ್ಮೆಂಟ್ಸ್ ಮಾಡ್ಬೋದು. ಸೊ ಏನಿಥಿಂಗ್ ಇದೇ ಥರ ಯಾವುದನ್ನು ಬೇಕಾದ್ರೂ ಅರೇಂಜ್ಮೆಂಟ್ಸ್ ಮಾಡ್ಬೋದು. ಸೊ ಅದೇ ಥರ, ಸೊ ಇದು ಭಕ್ತಿನಾಥ ಪಿ ಯು ಕಾಲೇಜ್ ಅಂತ ಅಂದ್ಕೊಳ್ಳಿ, ಇದು ಚುಂಚನಗಿರಿ ಕಾಲೇಜ್ ಅಂತ ಅಂದ್ಕೊಳ್ಳಿ, ಇದನ್ನು ಕುಣಿಗಲ್ ಕಾಲೇಜ್ ಅಂತ ಅಂದ್ಕೊಳ್ಳಿ. ಅಲ್ಲಿ ಫಿಸಿಕ್ಸ್ ಅನ್ನೋ ಲೆಕ್ಚರ್ಸ್ ಇಬ್ಬರಿದ್ದಾರೆ. ಸೊ ಚುಂಚನಗಿರಿ ಕಾಲೇಜಿನಲ್ಲಿ ಒಬ್ಬರು ಫಿಸಿಕ್ಸ್ ಲೆಕ್ಚರ್ಸ್ ಇದ್ದಾರೆ, ಕುಣಿಗಲಲ್ಲಿ 2 ಫಿಸಿಕ್ಸ್ ಲೆಕ್ಚರರ್ಸ್ ಇದ್ದಾರೆ. ಸೊ ಅದೇ ಥರ ಕೆಮಿಸ್ಟ್ರಿನಲ್ಲಿ 2, 1, 2, ಮ್ಯಾಥಮೆಟಿಕ್ಸಲ್ಲಿ 2, 1, 2, ಬಯಾಲಜಿನಲ್ಲಿ 2 ಲೆಕ್ಚರರ್ಸು, ಇಲ್ಲಿ 1 ಲೆಕ್ಚರರ್ಸು, ಇಲ್ಲಿ ಕುಣಿಗದಲ್ಲಿ 2 ಲೆಕ್ಚರ್ಸ್ ಇದ್ದಾರೆ. ಇದನ್ನು ಕೂಡ ಈ ಥರ ಅರೇಂಜ್ಮೆಂಟ್ಸ್ ಮಾಡ್ಬೋದು. ನೆಕ್ಸ್ಟ್, ಡೆಫಿನಿಷನ್. ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ರೋಸ್ ಅಂದರೆ ಹಾರಿಜಾಂಟಲ್ ಲೈನ್ಸ್ ಆ್ಯಂಡ್ ಕಾಲಮ್ಸ್ ಅಂದರೆ ವರ್ಟಿಕಲ್ ಲೈನ್ಸ್ ಈಸ್ ಕಾಲ್ಡ್ ಮ್ಯಾಟ್ರಿಕ್ಸ್. either elements either it may be real or complex or trigonometric functions. ಅಂದರೆ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ಸ್. ಸೊ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ಸ್ ಆಫ್ ಹಾರಿಜಾಂಟಲ್ ಲೈನ್.
ಸೊ ಹಾರಿಜಾಂಟಲ್ ಲೈನ್ ಅಂತ ಹೇಳಿದ್ರೆ ಸೊ ಈ ಥರ ಇದನ್ನು ನಾವು ಹಾರಿಜಾಂಟಲ್ ಲೈನ್ ಅಂತ ಹೇಳ್ತೀವಿ. ಸೊ ಈ ಥರ ಬರೋದನ್ನು ಹಾರಿಜಾಂಟಲ್ ಲೈನ್ ಅಂತ ಹೇಳ್ತೀವಿ. ಸೊ ಈ ಥರ ಬರೋದನ್ನು ಸೊ ವರ್ಟಿಕಲ್ ಲೈನ್ ಅಂತ ಹೇಳ್ತೀವಿ. ಸೊ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ಸ್ ಆಫ್ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಲೈನ್ಸ್ ಈಸ್ ಕಾಲ್ಡ್ ಇದನ್ನು ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಸೊ ಎಲಿಮೆಂಟ್ಸ್ ಏನಾಗಿರ್ಬೋದು, ರಿಯಲ್ ನಂಬರ್ ಅಥವಾ ಕಾಂಪ್ಲೆಕ್ಸ್ ನಂಬರ್ ಅಥವಾ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಆಗಿರ್ಬೋದು ಅಂತ ಹೇಳ್ತೀವಿ. ಸೊ ರಿಯಲ್ ನಂಬರ್ ಅಂತಂದರೆ ಈ ಥರ, ಸೊ 1 2 1/2 ಈ ಥರ ಬರುತ್ತೆ. ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಅಂದರೆ ಈ ಥರ ಬರುತ್ತೆ, ಸೈನ್ ಥೀಟಾ, ಕಾಸ್ ಥೀಟಾ, 0 ಅಥವಾ ಟ್ಯಾನ್ ಥೀಟಾ ಈ ಥರ ಬರುತ್ತೆ. ಸೊ ನೆಕ್ಸ್ಟು ಕಾಂಪ್ಲೆಕ್ಸ್ ನಂಬರ್ ಅಂದರೆ 1 ಒಮೇಗಾ, ಒಮೇಗಾ ಸ್ಕ್ವೇರ್ ಅಂದರೆ ಇದು ಕಾಂಪ್ಲೆಕ್ಸ್ ನಂಬರ್ ಅಂತ, ಅಥವಾ ಈ ಫಾರ್ಮಲ್ಲಿ ಇರುತ್ತೆ. ಇದು 2i 3i ಆ ಥರ. ಸೊ ಒಮೇಗಾ ವ್ಯಾಲ್ಯೂ ಗೊತ್ತಿದೆ, -1 + i√3/2 ಅಂದರೆ ಕ್ಯೂಬ್ ರೂಟ್ ಆಫ್ ಯೂನಿಟಿ ವ್ಯಾಲ್ಯೂಸ್ ಬರುತ್ತಲ್ಲ. ಸೊ ಈ ಥರ ಒಮೇಗಾ ಫಾರ್ಮಲ್ಲಿ ಇರುತ್ತೆ. ನೆಕ್ಸ್ಟ್, ದ ನಂಬರ್ ವಿತಿನ್ ದ ಪೇರ್ ಆಫ್ ಬ್ರಾಕೆಟ್ ಈಸ್ ಕಾಲ್ಡ್ ಎಲಿಮೆಂಟ್ಸ್ ಆಫ್ ದ ಮ್ಯಾಟ್ರಿಕ್ಸ್. ಸೊ ಇದನ್ನೆಲ್ಲ ನಾವು ಏನು ಹೇಳ್ತೀವಿ, ಸೊ ವಿತಿನ್ ಬ್ರಾಕೆಟ್ ಒಳಗಡೆ ಇರೋದನ್ನು ನಾವು ಎಲಿಮೆಂಟ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ದ ಹಾರಿಜಾಂಟಲ್ ಲೈನ್ ಆಫ್ ದ ಎಲಿಮೆಂಟ್ಸ್ ಈಸ್ ಕಾಲ್ಡ್ ರೋಸ್ ಆ್ಯಂಡ್ ವರ್ಟಿಕಲ್ ಲೈನ್ಸ್ ಆಫ್ ದ ಎಲಿಮೆಂಟ್ ಈಸ್ ಕಾಲ್ಡ್ ಕಾಲಮ್ಸ್ ಅಂತ ಹೇಳ್ತೀವಿ. ಅಂತಂದರೆ ಇದು ಹಾರಿಜಾಂಟಲ್ ಲೈನ್, ಇದನ್ನು ನಾವು ರೋಸ್ ಅಂತ ಹೇಳ್ತೀವಿ. ವರ್ಟಿಕಲ್ ಲೈನ್ಸ್ ಇದನ್ನು ನಾವು ಕಾಲಮ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ದ ಬ್ರಾಕೆಟ್ ಆಫ್ ದ ಟೈಪ್. ಸೊ ಇದನ್ನು ಓಪನ್ ಬ್ರಾಕೆಟ್ ಅಂತ ಹೇಳ್ತೀವಿ, ಇದನ್ನು ಸ್ಕ್ವೇರ್ ಬ್ರಾಕೆಟ್ ಅಂತ ಹೇಳ್ತೀವಿ, ಇದನ್ನು ಡಬಲ್ ಬಾರ್ ಅಂತ ಹೇಳ್ತೀವಿ. ಸೊ ಆರ್ ಯೂಸ್ಡ್ ಟು ರೈಟ್ ದ ಮ್ಯಾಟ್ರಿಕ್ಸ್. ಸೊ ಈ ಥರ ಇಷ್ಟು ಟೈಪ್ ಬ್ರಾಕೆಟ್ಸಲ್ಲಿ ಕೂಡ ನಾವು ಇದನ್ನು ಮ್ಯಾಟ್ರಿಕ್ಸ್ನ ಬರೆಯೋದಕ್ಕೆ ಯೂಸ್ ಮಾಡ್ತೀವಿ. ದ ಮ್ಯಾಟ್ರಿಕ್ಸ್ ಇಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ಸ್ ಎ ಬಿ ಸಿ. ಸೊ ಕ್ಯಾಪಿಟಲ್ ಲೆಟರ್ಸಲ್ಲಿ ಏನು ಮಾಡ್ತೀವಿ, ಮೆನ್ಷನ್ ಮಾಡ್ತೀವಿ. ಇನ್ ದ ಮ್ಯಾಟ್ರಿಕ್ಸ್, if there are m rows and n columns, then it is said to be a matrix of order m cross n ಅಂತ ಹೇಳ್ತೀವಿ. ಅಂದರೆ ನೀವು ಯಾವುದೇ ಮ್ಯಾಟ್ರಿಕ್ಸ್ ತೊಗೊಂಡ್ರೆ ಅದರಲ್ಲಿ ರೋಸ್ ಮತ್ತು ಕಾಲಮ್ಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ 2 × 2, 4 ಎಲಿಮೆಂಟ್ಸ್ ಇನ್ ದಟ್ ಮ್ಯಾಟ್ರಿಕ್ಸ್. ಸೊ 4 ಎಲಿಮೆಂಟ್ಸ್ ಇನ್ ದಟ್ ಮ್ಯಾಟ್ರಿಕ್ಸ್. ಸೊ 4 ಎಲಿಮೆಂಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಮ್ಯಾಟ್ರಿಕ್ಸ್ ಎ, ಸೊ 2 4 5 6 ನೋಡಿ. ಸೊ ಇದನ್ನು 1 ರೋ 2 ರೋಸ್, ಇದು 1 ರೋ 2 ರೋಸ್ ಕಾಲಮ್ಸು, 1 ಕಾಲಮ್ಸು ಮತ್ತು ಸೆಕೆಂಡ್ 2 ಕಾಲಮ್ಸು. ಸೊ 2 ರೋಸು 1 ರೋ 2 ರೋಸು, 1 ಕಾಲಮ್ 2 ಕಾಲಮ್ಸ್ ಅಂದರೆ 2 × 2 ಆಯಿತು. ಅಂದರೆ 2 ರೋಸ್ ಇದೆ, 2 ರೋಸ್ ಇದೆ, 2 ಕಾಲಮ್ಸ್ ಇದೆ. ಸೊ 2 × 2 ಅಂದರೆ 2 × 2 ಏನಾಯಿತು, 4 ಎಲಿಮೆಂಟ್ಸ್ ಇದೆ. 1 2 3 4. ಅದೇ ಥರ ಮ್ಯಾಟ್ರಿಕ್ಸ್ಗೆ 2 × 3 ಇದೆ ಇಲ್ಲಿ ಆರ್ಡರು. ಅಂದರೆ 1 ರೋ 2 ರೋ, ಕಾಲಮ್ಸ್ ಎಷ್ಟಿದೆ, 1 ಕಾಲಮ್ಸು 2 ಕಾಲಮ್ಸು 3 ಕಾಲಮ್ಸ್ ಇದೆ. ಸೊ 2 3 6, 6 ಎಲಿಮೆಂಟ್ಸ್ ಇದೆ. 1 2 3 4 5 6. ಸೊ 6 ಎಲಿಮೆಂಟ್ಸ್ ಇದೆ. ನೆಕ್ಸ್ಟ್ ಅದೇ ಥರ ಸೊ ಇನ್ನೊಂದು ಮ್ಯಾಟ್ರಿಕ್ಸ್ ತಗೊಳ್ಳಿ. ಸೊ 3 × 3 ಅಂದರೆ 1 ರೋ 2 ರೋ 3 ರೋಸು, 1 ಕಾಲಮ್ಸ್ 2 ಕಾಲಮ್ಸ್ 3 ಕಾಲಮ್ಸು. ಸೊ 3 3 9. ಸೊ ಎಷ್ಟು ಎಲಿಮೆಂಟ್ಸ್ ಇದೆ, 1 2 3 4 5 6 7 8 9. ಸೊ 9 ಎಲಿಮೆಂಟ್ಸ್ ಇರುತ್ತೆ. ನೆಕ್ಸ್ಟ್, ಆ್ಯನ್ ಎಲಿಮೆಂಟ್ ವಿಲ್ ಬಿ ಆಫ್ ದಿ ಫಾರ್ಮ್, ಈ ಫಾರ್ಮಲ್ಲಿ ಇರುತ್ತೆ. A11 A12 A13 A21 A22 A23 A31 A32 A33. ಸೊ ಇದನ್ನು ನಾವು ಈ ಥರ ಡಿಫೈನ್ ಮಾಡ್ತೀವಿ, AIJ. ಸೊ ಮ್ಯಾಟ್ರಿಕ್ಸ್ ಫಾರ್ಮನ್ನು ಈ ಥರ ಡಿಫೈನ್ ಮಾಡ್ತೀವಿ, = A. ಸೊ ಸಫಿಕ್ಸ್, ಸೊ ಎಲಿಮೆಂಟ್ಸ್ ಈ ಫಾರ್ಮಲ್ಲಿ ಇರುತ್ತೆ. ಇದನ್ನು ಸಫಿಕ್ಸ್ ಇಂಡಿಕೇಟ್ಸ್ ದಟ್, ಏನು ಇಂಡಿಕೇಟ್ ಮಾಡುತ್ತೆ, ಪೊಸಿಷನ್ ಆಫ್ ಎನ್ ಎಲಿಮೆಂಟ್, ಯಾವ ಪೊಸಿಷನಲ್ಲಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲು A32 ಅಂದರೆ ಫಸ್ಟ್ ನಂಬರು ರೋಸ್ನ ಇಂಡಿಕೇಟ್ ಮಾಡುತ್ತೆ, ಸೆಕೆಂಡ್ ನಂಬರು ಕಾಲಮ್ಸನ್ನು ಇಂಡಿಕೇಟ್ ಮಾಡುತ್ತೆ. ಸೊ A32 ಅಂತಂದರೆ ಸೊ 3rd ರೋಸು ಸೆಕೆಂಡ್ ಕಾಲಮ್ಸಲ್ಲಿ ಇದೆ ನೋಡಿ. ಫಸ್ಟ್ ರೋಸ್ ಸೆಕೆಂಡ್ ರೋಸ್ 3rd ರೋಸು ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ಸಲ್ಲಿ ಇದೆ, ಇದು ಸೆಕೆಂಡ್ ಕಾಲಮ್ಸಲ್ಲಿದೆ. ನೆಕ್ಸ್ಟ್, ಎ ಟಿಪಿಕಲ್ ಎಲಿಮೆಂಟ್ AIJ ಅಂತಂದರೆ 8th ರೋಸ್ jth ಕಾಲಮ್ಸು. ಅಂದರೆ ಇದು ವಿತೌಟ್ ಬ್ರ್ಯಾಕೆಟು, ಅಂದರೆ ಎಲಿಮೆಂಟ್ ಅಂತ ಇಂಡಿಕೇಟ್ ಮಾಡುತ್ತೆ. I ಅನ್ನೋದು ರೋಸ್ ಇಂಡಿಕೇಟ್ ಮಾಡುತ್ತೆ, J ಅನ್ನೋದು ಕಾಲಮ್ಸನ್ನು ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟು, ಸೊ ಅಪ್ಲಿಕೇಶನ್ಗೆ ಬಂದರೆ, ಸೊ ಅಪ್ಲಿಕೇಶನ್ ಅಂತ ಬಂದರೆ ಏನಾಗುತ್ತೆ ಇಲ್ಲಿ, ಸೊ
ಮೂರು ಈಕ್ವೇಷನ್ಸ್ ಇರುತ್ತೆ. ಸೊ ಮೂರು ಈಕ್ವೇಷನ್, ಸೊ ಎಕ್ಸ್ ಪ್ಲಸ್ 2y minus 3 is equal to minus 4, 2x plus 3y plus 2z is equal to 2. So 2x minus 3y minus 4z is equal to 11 ಅಂದರೆ ಮೂರು ಈಕ್ವೇಷನ್ಸ್ ಇರುತ್ತೆ. ಸೊ ಇಲ್ಲಿ ಎಕ್ಸ್ ವೈ ಝೆಡ್ ಅನ್ನೋದು ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಸೊಲ್ಯೂಷನ್ ನಾವು ಫಸ್ಟ್ ಈ ಥರ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರ್ಕೊಂಡು, ಸೊ ನೆಕ್ಸ್ಟ್ ಡಿಟರ್ಮೆಂಟ್ಸ್ ಬರುತ್ತೆ ಅಲ್ಲಿ ಹೇಳ್ತೀನಿ. ಈ ಥರ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರ್ಕೊಂಡು ಸೊ ನಾವು ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಕ್ವಾಡ್ರಾಟಿಕ್ ಈಕ್ವೇಷನ್ ತಗೊಳ್ಳಿ, ಇದನ್ನು ಫ್ಯಾಕ್ಟ್ರೈಸ್ ಮಾಡಿದ್ರೆ ಈ ಥರ ಬರುತ್ತೆ, ಸೊಲ್ಯೂಷನ್ ಬರುತ್ತೆ. 2 ಮತ್ತು -4 ಅಂತ ಬರುತ್ತೆ. ಇಲ್ಲಿ ನೋಡಿ 2ನ ಸಬ್ಸ್ಟಿಟ್ಯೂಷನ್ ಕೊಡ್ತೀನಿ, ಸಬ್ಸ್ಟಿಟ್ಯೂಷನ್ ಕೊಟ್ಟು ರಿಸಲ್ಟ್ ಏನು ಬರುತ್ತೆ 0 ಬರುತ್ತೆ. ಸೊ ಇಲ್ಲೂ ಕೂಡ -4ನ ಸಬ್ಸ್ಟಿಟ್ಯೂಟ್ ಕೊಟ್ಟು ಸಿಂಪ್ಲಿಫೈ ಮಾಡಿದ್ರೆ ಸೊ ರಿಸಲ್ಟು 0 ಬರುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಸೊಲ್ಯೂಷನ್ ಅಂತ ಹೇಳ್ತೀವಿ. ಅದೇ ಥರ ಇಲ್ಲೂ ಕೂಡ ಸೊ ಇಲ್ಲಿ ಎಕ್ಸ್ ವೈ ಝೆಡ್ ಈ ಮೂರನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ರೈಟ್ ಹ್ಯಾಂಡ್ ಸೈಡ್ ಇರ್ತಕ್ಕಂಥ ಆನ್ಸರ್ಗೆ ಟ್ಯಾಲಿ ಆಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಸೊಲ್ಯೂಷನ್ ಅಂತ ಹೇಳ್ತೀವಿ. ಈ ಥರ ಸೊಲ್ಯೂಷನ್ ನಾವು ಈ ಥರ ಬರ್ಕೊಂಡು ಸೊ ನಾವು ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಡಿಟರ್ಮೆಂಟ್ಸ್ ತಗೊಂಡು ಅದನ್ನು ಫೈಂಡ್ ಔಟ್ ಮಾಡ್ತೀವಿ. ಇದನ್ನು ಒನ್ ಆಫ್ ದ ಅಪ್ಲಿಕೇಶನ್ ಆಫ್ ದಿ ಸೊ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ matrices. So first, so row matrix. A matrix having only one row and any number of columns. So ಅಂತ ಹೇಳ್ತೀವಿ. ಸೊ ಅಂತ ಹೇಳಿದ್ರೆ ಸೊ ಮ್ಯಾಟ್ರಿಕ್ಸ್ ಎ, ಸೊ ಇಲ್ಲಿ ಸೊ 3 ಎಲಿಮೆಂಟ್ಸ್ ಇದೆ, 5, 98, 76. ಸೊ 5 ಅನ್ನೋದು ಬೇರೆ ಎಲಿಮೆಂಟು, 98 ಅನ್ನೋದು ಒಂದು ಎಲಿಮೆಂಟು, 76 ಅನ್ನೋದು ಒಂದು ಎಲಿಮೆಂಟು. ಸೊ ನಾವು ಯಾವುದೇ ಮ್ಯಾಟ್ರಿಕ್ಸನ್ನು ಬರೀಬೇಕಾದ್ರೆ ಇಲ್ಲಿ ಕಾಮಾ ಫುಲ್ ಸ್ಟಾಪನ್ನು ಬರೀಕೂಡ್ದು. ಸೊ ಬರೆದ್ರೆ ಏನಾಗುತ್ತೆ, ಮೀನಿಂಗ್ಲೆಸ್ ಆಗೋಗುತ್ತೆ. ಸೊ ಅರೇಂಜ್ಮೆಂಟ್ 5, 98, 76 1 × 3 ಅಂತ ಹೇಳ್ತೀವಿ. ಅಂದರೆ ಒಂದು ರೋ ಇದೆ, ಕಾಲಮ್ಸ್ ಎಷ್ಟಿದೆ 3 ಇದೆ. ಸೊ ಅಂದಂತಾರೆ ಇಲ್ಲಿ ಸೊ ಈ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ರೋ ಇದೆ, ಎನಿ ನಂಬರ್ ಆಫ್ ಕಾಲಮ್ಸ್ ಎಷ್ಟು ಬೇಕಾದರೂ ಇರ್ಬೋದು. ಇದನ್ನು ನಾವು ಸೊ ರೋ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕಾಲಮ್ ಮ್ಯಾಟ್ರಿಕ್ಸ್. ಸೊ ಕಾಲಮ್ ಮ್ಯಾಟ್ರಿಕ್ಸ್ ಅಂತಂದರೆ ಎ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ one column and any number of rows is called column matrix ಅಂತ ಹೇಳಿದ್ರೆ ಒಂದು ಕಾಲಮ್ ಮಾತ್ರ ಇರುತ್ತೆ, ಒಂದು ಕಾಲಮ್ಸ್ ಇದೆ. ಸೊ ರೋಸು ಎಷ್ಟು ಬೇಕಾದರೂ ಇರ್ಬೋದು. ಸೊ ಎ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ಕಾಲಮ್ ಆ್ಯಂಡ್ ಎನಿ ನಂಬರ್ ಆಫ್ ರೋಸ್ ಇಸ್ ಕಾಲ್ಡ್ ಕಾಲಮ್ ಮ್ಯಾಟ್ರಿಕ್ಸ್. 2 × 1, ಸೊ 2 ರೋಸು 1 ಕಾಲಮ್ಸ್. ಸೊ ನೆಕ್ಸ್ಟ್ null matrix. A matrix having all the elements zeros is called a zero matrix or null matrix. A zero matrix of order m cross n is denoted by O of m cross n ಅಂತ ಹೇಳ್ತೀವಿ. ಸೊ ಸಿಂಪ್ಲಿ ಬೈ O ಅಂತ ಡಿಫೈನ್ ಮಾಡ್ತೀವಿ. ಅಂದರೆ ಎಲ್ಲ ಎಲಿಮೆಂಟ್ಸ್ ಏನಾಗಿರಬೇಕು 0 ಆಗಿರಬೇಕು. ಸೊ 3 × 3 ಅಂತ ಹೇಳ್ತೀವಿ. ಸೊ ಇದು 3 × 3 ಆಗಿರ್ಬೋದು, 2 × 2 ಆಗಿರ್ಬೋದು. ಸೊ ನೋಡಿ ಇದು 3 ರೋಸು ಮತ್ತು 3 ರೋಸು ಮತ್ತು 3 ಕಾಲಮ್ಸ್. ನೆಕ್ಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಎ ಮ್ಯಾಟ್ರಿಕ್ಸ್ ಇನ್ ವಿಚ್ ದ ನಂಬರ್ ಆಫ್ ರೋಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಈಸ್ ಕಾಲ್ಡ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಸೊ ರೋಸ್ ಎಷ್ಟಿರುತ್ತೆ ಕಾಲಮ್ಸು ಅಷ್ಟೇ ಇರಬೇಕು. ನೋಡಿ ಇಲ್ಲಿ 2 ರೋಸು ಮತ್ತು 2 ಕಾಲಮ್ಸು ಸೊ ಈಕ್ವಲ್ ಇರಬೇಕು. 2 × 2 ರೋಸು ಮತ್ತು ಕಾಲಮ್ಸ್ ಎರಡೂ ಕೂಡ ಏನಾಗಿರಬೇಕು, ಈಕ್ವಲ್ ಆಗಿರಬೇಕು. ನೋಡಿ ಎಲಿಮೆಂಟ್ಸ್ ಇಲ್ಲಿ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸಲ್ಲಿದೆ. ಸೊ ರೋಸು ಮತ್ತು ಕಾಲಮ್ಸ್ ಎರಡೂ ಕೂಡ ಈಕ್ವಲ್ ಆಗಿರಬೇಕು. ಈಗ 2 × 3 ಅಂತ ಇರುತ್ತೆ, ಅದನ್ನು ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳಲ್ಲ. ಸೊ 2 × 3, ಸೊ 4 × 3 ಅದನ್ನು ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳಲ್ಲ. ಯಾಕೆಂದರೆ ರೋಸೇ ಬೇರೆ ಕಾಲಮ್ಸೇ ಬೇರೆ, ಅಂದರೆ ನಾಟ್ ಈಕ್ವಲ್ ಆಗಿದೆ. ನೆಕ್ಸ್ಟ್ diagonal matrix. So important. So if in a square matrix all the non-diagonal elements are zeros, then it is called a diagonal matrix ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಸೊ ಇಲ್ಲಿ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಯಾಕೆಂತಂದರೆ ಇಲ್ಲಿ ನೋಡಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ನಂಬರ್ ಆಫ್ ರೋಸ್ ಮತ್ತು ಕಾಲಮ್ಸ್ ಎರಡು ಏನಿದೆ ಸೊ ಈಕ್ವಲ್ ಆಗಿದೆ. ಸೊ ಇನ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಲ್ ದ ನಾನ್ ಡಯಾಗನಲ್
ಎಲಿಮೆಂಟ್ಸ್ ಅಂತಂದರೆ ಇದನ್ನು ನಾವು ಡಯಾಗನಲ್ ಎಲಿಮೆಂಟ್ಸ್ ಅಂತ 5 2 ಡಯಾಗನಲ್ ಎಲಿಮೆಂಟ್ಸು 2 5 3 ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಇದೆಲ್ಲ ನಾವು ನಾನ್ ಡಯಾಗನಲ್ ಎಲಿಮೆಂಟ್ಸ್ ಅಂತೀವಿ. ಎಲ್ಲವೂ ಏನಾಗಿದೆ 0 ಆಗಿದೆ. ಸೊ ಇವೆಲ್ಲ ಕಂಪಲ್ಸರಿ ಬರಲೇಬೇಕು. ಇಫ್ ಇನ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕಂಪಲ್ಸರಿ ಬರಲೇಬೇಕು. ಸೊ ಸೆಂಟೆನ್ಸ್ ಮೀನಿಂಗ್ಫುಲ್ ಆಗಿರಬೇಕು. ಸೊ ಇಫ್ ಇನ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಲ್ ದ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಝೀರೋಸ್ ದೆನ್ ಇಟ್ ಈಸ್ ಕಾಲ್ಡ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ identity matrix or unit matrix. If in a scalar matrix all the diagonal elements are equal to 1 then it is called a unit matrix or identity matrix of order n is denoted by in or simply by I ಅಂತ ಹೇಳ್ತೀವಿ. ಸೊ ಆಲ್ಸೋ ಇಂಪಾರ್ಟೆಂಟ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತಂದರೆ ಇಲ್ಲೂ ಕೂಡ ಏನಾಗಿದೆ ರೋಸು ಮತ್ತು ಕಾಲಮ್ಸ್ ಈಕ್ವಲ್ ಆಗಿದೆ. ಸೊ 2 x 2 ಸೊ 3 x 3. ಸೊ ಇಫ್ ಇನ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಏನಕ್ಕೆ ಮೆನ್ಷನ್ ಮಾಡಿದ್ರೆ ಅಂತಂದರೆ ನೋಡಿ ಇಲ್ಲಿ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ ಏನಾಗಿದೆ 0 ಆಗಿದೆ. ಅದಕ್ಕೋಸ್ಕರ ಇದು ಇಫ್ ಇನ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸೊ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಇದು ಡಯಾಗನಲ್ ಮ್ಯಾಟ್ರಿಕ್ಸ್ ಇಲ್ಲಿದೆ ನೋಡಿ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಇಫ್ ಇನ್ ಎ ಫಸ್ಟು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಬರೋಣ, ನಂತರ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ತೀನಿ. ಸೊ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಫ್ ಇನ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್ ಆಲ್ ದ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ದೆನ್ ಇಟ್ ಈಸ್ ಕಾಲ್ಡ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸೊ ಅಂತ ಹೇಳಿದ್ರೆ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಇಲ್ಲಿ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತಂದರೆ ಏನು, ಸೊ ಈ ಡಯಾಗನಲ್ ಎಲಿಮೆಂಟ್ಸ್ ಬಿಟ್ಟು ಎಲ್ಲವೂ ಎಲಿಮೆಂಟ್ಸ್ ಏನಾಗಿದೆ ಅಂದರೆ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ ಏನಾಗಿದೆ 0 ಆಗಿದೆ. ಅದಕ್ಕೋಸ್ಕರ ನಾವು ಇದನ್ನು ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಸೊ ಆಲ್ ದ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್. ನೋಡಿ ಈ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲವೂ ಏನಾಗಿದೆ ಸೇಮ್ ಆಗಿದೆ. ಸೊ 3 3 3ನೇ ಇದೆ, ಇಲ್ಲಿ 2 2ನೇ ಇದೆ. ಸೊ ಅದು 5 5 ಇರ್ಬೋದು, ಅಥವಾ 6 6 6 ಆದರೂ ಕೂಡ ಇರ್ಬೋದು. ಸೊ ಏನಾಗಿದೆ ಇಫ್ ಇನ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್. ಯಾಕೆ ಅಂತಂದರೆ ಸೊ ಇಲ್ಲಿ ಡಯಾಗನಲ್ ಮ್ಯಾಟ್ರಿಕ್ಸ್ ಏನಿದೆ, ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತಂದರೆ ಸೊ ಇಲ್ಲಿ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ ಏನಾಗಿದೆ 0 ಆಗಿದೆ. ಸೊ ಅದಕ್ಕೋಸ್ಕರ ಇಲ್ಲೂ ಕೂಡ ಇಲ್ಲ ಏನಾಗಿದೆ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ ಏನಾಗಿದೆ 0 ಆಗಿದೆ. ಅದಕ್ಕೋಸ್ಕರ ಇಫ್ ಇನ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್ ಆಲ್ ದ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ದೆನ್ ಇಟ್ ಈಸ್ ಕಾಲ್ಡ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಅಂತಂದರೆ ಈ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ ಏನಾಗಿದೆ ಈಕ್ವಲ್ ಆಗಿದೆ, ಅಂದರೆ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ ಏನಾಗಿದೆ 0 ಆಗಿದೆ. ಸೊ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ 0 ಆಗಿದೆ, ಅದನ್ನು ನಾವು ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಇಫ್ ಇನ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್ ಆಲ್ ದ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಈ ಡಯಾಗನಲ್ ಮ್ಯಾಟ್ರಿಕ್ಸ್ ಎಲ್ಲ ಏನಾಗಿದೆ ಈಕ್ವಲ್ ಆಗಿದೆ, ಇದು ನಾವು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆರ್ ಯೂನಿಟ್ ಮ್ಯಾಟ್ರಿಕ್ಸ್. ಇಫ್ ಇನ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್, ಯಾಕೆಂದರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಏನಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ ಇದು ಏನಕ್ಕೆ ಮೆನ್ಷನ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಸೊ ಇಲ್ಲಿ ನಾನ್ ಡಯಾಗನಲ್ ಎಲಿಮೆಂಟ್ಸು ಕೂಡ ಏನಾಗಿದೆ 0 ಆಗಿದೆ, ಜೊತೆಗೆ ಈ ಡಯಾಗನಲ್ ಎಲಿಮೆಂಟ್ಸ್ ಸೊ ಎಲ್ಲವೂ ಏನಾಗಿದೆ ಈಕ್ವಲ್ ಆಗಿದೆ ನೋಡಿ. ಜೊತೆಗೆ ಇಫ್ ಇನ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಲ್ ದ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು 1. ಸೊ ಈಕ್ವಲ್ ಆಗಿದೆ, ಜೊತೆಗೆ ಈ ಡಯಾಗನಲ್ ಎಲಿಮೆಂಟ್ಸ್ ಒಂದೇ ಆಗಿರಬೇಕು. ಸೊ ಇದು 2 2 3 3 ಆಗೋದ್ರೆ ಇದೇನಾಗುತ್ತೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗೋಗುತ್ತೆ. ಸೊ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ ಇಲ್ಲಿ ಎಲಿಮೆಂಟ್ಸ್ ಎಲ್ಲ ಏನಾಗಿರಬೇಕು 1 1 ಇರಬೇಕು. ಸೊ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ ಏನಾಗಿದೆ ಇಲ್ಲಿ 0 ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಸೊ ಇಫ್ ಇನ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಮೆನ್ಷನ್ ಮಾಡಿದ್ದಾನೆ. ಸೊ ಇದನ್ನು ನಾವು ಆಫ್ ಆರ್ಡರ್ ಎನ್ ಇಸ್ ಡಿನೋಟೆಡ್ ಬೈ IN ಅಂತಂದರೆ ನಾವು ಇದನ್ನು ಐ ಅಂತಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ನ ಐಯಿಂದ ಡಿಫೈನ್ ಮಾಡ್ತೀವಿ, ಐನ ಸಿಂಬಲ್ನ ಡಿಫೈನ್ ಮಾಡ್ತೀವಿ. I2 ಅಂದರೆ ಆರ್ಡರು, I2 ಅಂದರೆ 2 x 2 ನೋಡಿ 2 rows 2 columns. ಸೊ 3 rows 3 columns ನೋಡ್ತಾ ಇದ್ರಾ. ಸೊ 3 x 3 ಇದು 3 x 3. ಸೊ 2 x 2 ಸೊ 3 x 3. ನೆಕ್ಸ್ಟ್ ಅಪ್ಪರ್ ಟ್ರಯಾಂಗ್ಯುಲರ್ ಆ್ಯಂಡ್ ಲೋಯರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತಂದರೆ ಗೊತ್ತೇ ಇದೆ ನಿಮಗೆ. ಸೊ ನಂಬರ್ ಆಫ್ ರೋಸ್ ಮತ್ತು ಕಾಲಮ್ಸ್ ಏನಾಗಿರಬೇಕು ಈಕ್ವಲ್ ಆಗಿರಬೇಕು. ಈಸ್ ಕಾಲ್ಡ್ ಅಪ್ಪರ್ ಟ್ರಯಾಂಗ್ಯುಲರ್ ಆರ್ ಲೋಯರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಕಾರ್ಡಿಂಗ್ ಆಸ್ ಆಲ್ ದ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಬಿಲೋ ಆರ್ above the
ಪ್ರಿನ್ಸಿಪಲ್ ಡಯಾಗನಲ್ ಆರ್ ಝೀರೋಸ್ ಅಂತ ಇದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ. ಸೊ 2 5 2 ಇದು ನಾವು ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಇಲ್ಲಿ 5 2 2 ಇದನ್ನು ಕೂಡ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಒನ್ ಸೈಡ್ ಆಫ್ ದ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಸೊ ಅಂತಂದರೆ ಇಲ್ಲಿ ಒನ್ ಸೈಡ್ ಏನಾಗಿದೆ, ಒನ್ ಸೈಡ್ ಎಲ್ಲ ಏನಾಗಿದೆ, ಝೀರೋ ಆಗಿದೆ. ಒನ್ ಸೈಡ್ ಏನಾಗಿದೆ, ಝೀರೋ ಆಗಿದೆ. ಸೊ ಅದನ್ನು ಹೇಳ್ತಾ ಇದ್ದಾನೆ ಇಲ್ಲಿ. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ is called upper triangular or lower triangular matrix according as all the non-diagonal elements below or above the principal diagonal are zeros. Principal diagonal or zero below. ಸೊ ಬಿಲೋ ಅಂತ ಹೇಳಿದ್ರೆ ನೋಡಿ, ನೋಡ್ತಾ ಇದ್ರೆ ಬಿಲೋ ಆಲ್ ದ ಎಲಿಮೆಂಟ್ಸ್ ಏನಾಗಿದೆ, ಝೀರೋ ಆಗಿದೆ. ಎಬೋವ್ ಅಂತಂದರೆ ಇದೇನಾಗಿದೆ, ಸೊ ಎಲ್ಲ ಎಲಿಮೆಂಟ್ಸ್ ಏನಾಗಿದೆ, ಝೀರೋ ಆಗಿದೆ. ಇದನ್ನು ನಾವು ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಇದನ್ನು ನಾವು ಸೊ ಲೋಯರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಅಪ್ಪರ್ ಆ್ಯಂಡ್ ಲೋಯರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್, ಆಲ್ಜಿಬ್ರಾ ಆಫ್ ಮ್ಯಾಟ್ರಿಸೀಸ್. ಅದರಲ್ಲಿ ಈಕ್ವಾಲಿಟಿ ಆಫ್ ಮ್ಯಾಟ್ರಿಸೀಸ್ ಏನು, 2 matrices of same type are said to be equal if the corresponding elements are equal ಅಂತ ಹೇಳಿದ್ರೆ ಇಲ್ಲಿ 5 3 2 4 ಅಂತ ಹೇಳಿ ಎರಡು ಎಲಿಮೆಂಟ್ಸು ಕೂಡ ಏನಿದೆ ಇಲ್ಲಿ, 2 matrices, ಎರಡು ಮ್ಯಾಟ್ರಿಸಸ್ ಸೇಮ್ ಟೈಪ್ ಆರ್ ಸೆಟ್ ಟು ಬಿ ಈಕ್ವಲ್ ಇಫ್ ದ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂದರೆ ಈ ಥರ, ಇದು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಈಕ್ವಲ್ ಇರಬೇಕು. ಇದು ಕೂಡ 5 ಆಗುತ್ತೆ, ಸೊ ಇದು ಕೂಡ 3 ಆಗುತ್ತೆ. ಸೊ ಸಿ ಈಸ್ ಈಕ್ವಲ್ ಟು 2 ಆಗುತ್ತೆ. ಸೊ ನೆಕ್ಸ್ಟ್ ಡಿ ಈಸ್ ಈಕ್ವಲ್ ಟು ಏನಾಗುತ್ತೆ, 4 ಆಗುತ್ತೆ. ಅಂದರೆ ಎರಡು ಕೂಡ ಎಲಿಮೆಂಟ್ಸು ಸೇಮ್ ಇರುತ್ತೆ. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂದರೆ ಇದು ಕೂಡ ಏನಾಯಿತು, ಸೇಮ್ ಆಯಿತು. ಸೊ 5 3 2 4 ಆಯಿತು. ಅವಾಗ ನಾವು ಇದನ್ನು ಸೊ ಈಕ್ವಲ್ ಅಂತ ಹೇಳ್ತೀವಿ. ಸೊ ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಪ್ರಾಬ್ಲಮ್ಸ್. ಬರೋಣ. ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 24 ಎಲಿಮೆಂಟ್ಸ್, ವಾಟ್ ಆರ್ ದಿ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್? ಸೊ ವಾಟ್ ಇಫ್ ಇಟ್ ಈಸ್ ಹ್ಯಾಸ್ 13 ಎಲಿಮೆಂಟ್ಸ್ ಅಂತ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಒಂದು ಮ್ಯಾಟ್ರಿಕ್ಸಲ್ಲಿ 24 ಎಲಿಮೆಂಟ್ಸ್ ಇದ್ದರೆ ಸೊ ಪಾಸಿಬಲ್ ಆರ್ಡರ್ ಏನೇನು ಸಾಧ್ಯತೆ ಇರುತ್ತೆ ಆರ್ಡರ್ಸು. ಸೊ ನಾನು ಆಗಲೇ ಹೇಳಿದ್ದೆ ನಿಮಗೆ. ಸೊ ಅದು ಆರ್ಡರ್ ಎಮ್ ಕ್ರಾಸ್ ಏನಂತಂದರೆ ಅವೆರಡು ಮಲ್ಟಿಪ್ಲೈ ಮಾಡಿದ್ರೆ ಸೊ ಅಷ್ಟು ಎಲಿಮೆಂಟ್ಸು ಅದರಲ್ಲಿ ಇರುತ್ತೆ. ಈಗ 24 ಎಲಿಮೆಂಟ್ಸ್ ಇದ್ಮೇಲೆ ಸೊ 24 × 1 ಅಂತ ಬರಿಬೋದು. ಯಾಕೆಂದರೆ 24 × 1 24 24 ಎಲಿಮೆಂಟ್ಸ್ ಇರುತ್ತೆ. ಅಂದರೆ 24 ರೋಸು, 1 ಕಾಲಮ್ಸು, ಅಂದರೆ ಈ ಥರ ಬರುತ್ತೆ ನೋಡಿ. 1 2 3 4 ಅಂತ ಈ ಥರ 24 ಎಲಿಮೆಂಟ್ಸ್ ಬರೆದ್ರೆ ನೋಡಿ ಇಲ್ಲಿ ಏನಾಗುತ್ತೆ, ರೋಸು ಈ ಥರ ತಗೊಳ್ಳಿ. 24 ರೋಸ್ ಆಯಿತು. ಸೊ 1 ಕಾಲಮ್ ಆಯಿತು. 24 ರೋಸ್ 1 ಕಾಲಮ್ಸ್ ಆಯಿತು. ಸೊ ನೆಕ್ಸ್ಟು ಸೊ 12 × 2. ಸೊ 12 2s 24. ಸೊ ಅಂದರೆ 24 ಎಲಿಮೆಂಟ್ಸ್. ಇದು ಅಂದರೆ 12 ರೋಸು 2 ಕಾಲಮ್ಸ್, ಈ ಥರ ಸಾಧ್ಯತೆ ಇರುತ್ತೆ. ಈ ಥರನೂ ಇರ್ಬೋದು ನೋಡಿ. 1 2 3 4 5 6 7 8 9 10 11 12 ರೋಸು. ಸೊ 2 ಕಾಲಮ್ಸ್. ಸೊ ನೆಕ್ಸ್ಟ್ 8 3s 24. 8 3s 24 ಅಂತ ಹೇಳಿದ್ರೆ ಸೊ 8 ರೋಸು 3 ಕಾಲಮ್ಸು ನೋಡಿ. 1 2 3 4 5 6 7 8 ರೋಸು. ಸೊ 3 ಕಾಲಮ್ಸು. 8 3s 24. ಸೊ ಇದೇ ಥರ 6 ರೋಸು 4 ಕಾಲಮ್ಸು, 4 ರೋಸು 6 ಕಾಲಮ್ಸು, 3 ರೋಸು 8 ಕಾಲಮ್ಸು, 2 ರೋಸು 12 ಕಾಲಮ್ಸು, 1 ರೋಸು 24 ಕಾಲಮ್ಸು. 1 ರೋಸ್ 24 ಕಾಲಮ್ಸ್ ಅಂದರೆ ಈ ಥರ ಬರುತ್ತೆ ನೋಡಿ. 1 ರೋಸು, ಸೊ ಇದನ್ನು ಸೊ 24 ಕಾಲಮ್ಸು, ಸೊ ಈ ಥರ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾನೆ, ಕಂಟಿನ್ಯೂ ಮಾಡಿದ್ದಾನೆ. ಸೊ ವಾಟ್ ಇಫ್ ಇಟ್ ಈಸ್ ಹ್ಯಾಸ್ 13 ಎಲಿಮೆಂಟ್ಸ್ ಅಂತ ಹೇಳಿದ್ರೆ, ಸೊ 13 ಎಲಿಮೆಂಟ್ಸ್ ಇದ್ದರೆ ಅದು ಆರ್ಡರ್ ಸೇಮ್ ಬರುತ್ತೆ. ಸೊ 1 × 13 ಅಂತ ಅಂದರೆ 1 ರೋಸು 13 ಕಾಲಮ್ಸ್ ಇದೊಂದು ಬರುತ್ತೆ. ಸೊ ನೆಕ್ಸ್ಟ್ ಅಥವಾ ಸೊ 13 × 1. ಸೊ 13 ರೋಸು 1 ಕಾಲಮ್ಸ್. ಸೊ ಈ ಥರ ಬರುತ್ತೆ. ನೆಕ್ಸ್ಟ್
construct a 2 cross 2 matrix. So A is equal to Aij, whose elements are given by Aij is equal to I plus j whole square divided by 2 ಅಂತ ಇದೆ. ಅಂದರೆ ಸೊ 2 ಕ್ರಾಸ್ 2 ಒಂದು ಮ್ಯಾಟ್ರಿಕ್ಸನ್ನು ಅರೇಂಜ್ ಮಾಡಿ, ಸೊ 2 ಕ್ರಾಸ್ 2 ಅನ್ನೋ ಒಂದು ಮ್ಯಾಟ್ರಿಕ್ಸನ್ನು ಅರೇಂಜ್ ಮಾಡಿ ಅಂತ ಹೇಳಿದ್ದಾನೆ. ಸೊ ಏನು ಬರುತ್ತೆ ಅವಾಗ ಮ್ಯಾಟ್ರಿಕ್ಸ್ ಎ. ಸೊ ಇಲ್ಲಿ ಕೊಟ್ಟಿದ್ದಾನೆ ಎ ಐ ಜೆ ಅನ್ನೋದೇನೋ ಒಂದು ಎಲಿಮೆಂಟು ಈ ಫಾರ್ಮಲ್ಲಿದೆ ಐ ಪ್ಲಸ್ ಜೆ ಡಿವೈಡ್ ಬೈ ಐ ಪ್ಲಸ್ ಜೆ ಹೋಲ್ ಸ್ಕ್ವೇರ್ ಡಿವೈಡ್ ಬೈ 2 ಅಂತ ಇದೆ. ಸೊ 2 ಕ್ರಾಸ್ 2 ಈ ಮ್ಯಾಟ್ರಿಕ್ಸನ್ನು ಅರೇಂಜ್ ಮಾಡಿ, 2 ಕ್ರಾಸ್ 2 ಮ್ಯಾಟ್ರಿಕ್ಸನ್ನು ಅರೇಂಜ್ ಮಾಡಿ. ಸೊ ನಾನು ಆಗಲೇ ಹೇಳಿದ್ದೆ ನಿಮಗೆ ಇಂಟ್ರಡಕ್ಷನ್ ಕ್ಲಾಸಲ್ಲಿ. ಸೊ ಮ್ಯಾಟ್ರಿಕ್ಸ್ ಎ 2 ಕ್ರಾಸ್ 2 ಅಂತ ಹೇಳಿದ್ರೆ ಸೊ A11 ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್. ಸೊ ನೆಕ್ಸ್ಟ್ ಇನ್ನೊಂದು ರೋಸ್ ಇದ್ದರೆ ಫಸ್ಟ್ ರೋ ಥರ್ಡ್ ಕಾಲಮ್ ಇರ್ತಾ ಇತ್ತು. ಇಲ್ಲಿ 2 ಕ್ರಾಸ್ 2 ಮಾತ್ರ ಹೇಳಿದ್ದಾನೆ, 2 ಕ್ರಾಸ್ 2. ಸೊ A21 ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ಸ್. ಸೊ ಅಂತಂದರೆ ಇಲ್ಲಿ ನೋಡಿ ಎ ಟಿಪಿಕಲ್ ಎಲಿಮೆಂಟ್ ಎ ಐ ಜೆ ಅಂದರೆ 8 ರೋಸ್ ಜೇತ್ ಕಾಲಮ್ಸ್. ಎ ಐ ಜೆ ಅಂತಂದರೆ ಫಸ್ಟ್ ಎಲಿಮೆಂಟ್ಸ್ A11 ಅಂತಂದರೆ ಐ ಈಸ್ ಈಕ್ವಲ್ ಟು 1, ಜೆ ಈಸ್ ಈಕ್ವಲ್ ಟು 1. ಸೊ ಅಲ್ಲಿಗೆ ಸೊ ಯಾವ ಫಾರ್ಮಲ್ಲಿದೆ ಐ ಪ್ಲಸ್ ಜೆ ಹೋಲ್ ಸ್ಕ್ವೇರ್ ಬೈ 2 ಅಂದರೆ ಐನೂ 1 ಆಯಿತು, ಜೆನೂ 1 ಆಯಿತು. ಸೊ ಸಬ್ಸ್ಟಿಟ್ಯೂಟ್ ಕೊಡಿ. ಸೊ ಏನಾಯಿತು 1 + 1 ಹೋಲ್ ಸ್ಕ್ವೇರ್ ಬೈ 2, 1 + 1 2 ಸ್ಕ್ವೇರ್ ಅಂದರೆ 4 ಆಯಿತು. 4 ಬೈ 2, 2 1 2 2 ಇಸ್ ಈಕ್ವಲ್ ಟು 2 ಆಯಿತು. ನೆಕ್ಸ್ಟ್ ಈ ಎಲಿಮೆಂಟ್ಸ್ ತಗೊಳ್ಳಿ. A12 ಅಂದರೆ ಎ ಐ ಜೆ ಅಂದರೆ ಐ ಈಸ್ ಈಕ್ವಲ್ ಟು 1 ಆಯಿತು, ಜೆ ಈಸ್ ಈಕ್ವಲ್ 2 ಆಯಿತು. ಐ 1 ಜೆ 2 ಹೋಲ್ ಸ್ಕ್ವೇರ್ ಬೈ 2. ಸೊ 2 + 1 3, 3 ಸ್ಕ್ವೇರ್ ಅಂದರೆ 9 ಬೈ 2 ಆಯಿತು. ಸೊ ನೆಕ್ಸ್ಟ್ ಏಜ್ ಅಂದರೆ ಇದು. ಸೊ ಸೆಕೆಂಡ್ ರೋ ಫಸ್ಟ್ ಕಾಲಮ್ಸ್, ಸೆಕೆಂಡ್ ರೋ ಫಸ್ಟ್ ಕಾಲಮ್ಸ್ ಆಯಿತು. A21 ಅಂತ ಹೇಳಿದ್ರೆ A2 ಅಂದರೆ 2 + 1 ಐ ಈಸ್ ಈಕ್ವಲ್ ಟು ಜೆ ಈಸ್ ಈಕ್ವಲ್ ಟು 1. ಸೊ 2 + 1 3 ಸ್ಕ್ವೇರ್ 9 ಬೈ 2 ಆಯಿತು. ನೆಕ್ಸ್ಟ್ ಲಾಸ್ಟ್ ಎಲಿಮೆಂಟ್ A22 ಅಲ್ಲಿಗೆ ಐನೂ 2 ಆಯಿತು, ಜೆನೂ 2 ಆಯಿತು. 2 + 2 ಹೋಲ್ ಸ್ಕ್ವೇರ್ ಅಂದರೆ 2 + 2 4 ಸ್ಕ್ವೇರ್ 16 ಬೈ 2, 2 1 8 ಇಸ್ ಈಕ್ವಲ್ ಟು 8 ಆಯಿತು. ಸೊ ಅಂದರೆ ಎ ಐ ಜೆ ಅಂತಂದರೆ 2 ಫಸ್ಟ್ ಎಲಿಮೆಂಟ್ ಯಾವುದು ನೋಡಿ A11 ಫಸ್ಟ್ ಎಲಿಮೆಂಟ್ ಏನಾಯಿತು 2 ಆಯಿತು, 2 ಬರೆದಿದ್ದೀನಿ. ಸೊ ನೆಕ್ಸ್ಟು A12 9 ಬೈ 2 ಬಂತು, ಇಲ್ಲಿ 9 ಬೈ 2 ಬಂತು. ನೆಕ್ಸ್ಟು A21 ನೋಡಿ A21 ಎಷ್ಟು ಬಂದಿದೆ ಇಲ್ಲಿ A21 9 ಬೈ 2 ಬಂದಿದೆ, 9 ಬೈ 2 ಬರೆದಿದ್ದೀನಿ. ನೆಕ್ಸ್ಟ್ ಲಾಸ್ಟ್ A22 ಅಂತಂದರೆ ಎಷ್ಟು ಬಂದಿದೆ A22 8 ಬಂದಿದೆ, ಇಲ್ಲಿ 8 ಬರೆದಿದ್ದೀನಿ. ಓಕೆ, ಐ ವಿಲ್ ಕಂಟಿನ್ಯೂ ಇನ್ ದಿ ನೆಕ್ಸ್ಟ್ ಕ್ಲಾಸ್.